ನಾವು ಹೋಟೆಲ್ನಾಗ, ಮದುವೆ ಒಳಗೆ, ದೇವಸ್ಥಾನದಾಗ ಬಾಳೆ ಎಲೆ ಮೇಲೆ ಊಟ ಮಾಡಿರ್ತೀವಿ. ಆದ್ರೆ ನಿಮ್ಮ ಮನಸ್ಸಿನಾಗ ಈ ಪ್ರಶ್ನೆ ಬಂದೈತೇನು, ಪ್ಲೇಟ್ ಇದ್ರೂ ಬಾಳೆ ಎಲೆ ಒಳಗೆ ಯಾಕೆ ನಿಣ್ಣಾತಾರಪ್ಪ ಅಂತೇಳಿ. ಇದೇನು ಸಂಪ್ರದಾಯನೋ ಅಥವಾ ಇದ್ರಾಗ ಏನಾದರೂ ಸೈನ್ಸ್ ಐತೋ? ಇವತ್ತಿನ ಈ ವಿಡಿಯೋದಾಗ ಬಾಳೆ ಎಲೆಯ ಗುಟ್ಟನ್ನ ಸಂಪೂರ್ಣವಾಗಿ ನಾವು ತಿಳ್ಕೊಳ್ಳೋಣ. ಈ ಬಾಳೆ ಎಲೆ ಅನ್ನೋದು ಒಂದು ನ್ಯಾಚುರಲ್ ಪ್ಲೇಟ್ ಇದೆ, ಪ್ಲಾಸ್ಟಿಕ್ ಅಥವಾ ಸ್ಟೀಲ್ ತರ ಅಲ್ಲ. ಇದೊಂದು ಜೀವಂತ ಸಸ್ಯದಿಂದ ಬಂದಿರೋದ್ರಿಂದ ಇದರೊಳಗಡೆ ಬಹಳಷ್ಟು ಸ್ವಾಭಾವಿಕ ಗುಣಗಳದಾವು. ಏನೇನು ಸ್ವಾಭಾವಿಕ ಗುಣಗಳದಾವು? ಇದ್ರೊಳಗಡೆ ಬಿಸಿ ಊಟ ನೀಡಿದಾಗ ಈ ಬಾಳೆ ಎಲೆಯಿಂದ ಫಾಲಿಫಿನಾಲ್ಸ್ ಅನ್ನುವಂಥ ಆಂಟಿ ಆಕ್ಸಿಡೆಂಟ್ ಹೊರಗಡೆ ಬರ್ತೈತಿ. ಇದು ಜೀರ್ಣಕ್ರಿಯೆಗೂ ಸಹಾಯ ಮಾಡ್ತೈತಿ ಮತ್ತು ಇದು ಊಟದ ಒಂದು ಫ್ಲೇವರ್ ಅನ್ನು ಜಾಸ್ತಿ ಮಾಡ್ತೈತಿ. ಬಾಳೆ ಎಲೆ ಒಳಗಡೆ ಹೆಚ್ಚಾಗಿ ಬ್ಯಾಕ್ಟೀರಿಯಾಗಳು ಇರೋದಿಲ್ಲ, ಹಿಂಗಾಗಿ ಇದು ಕ್ಲೀನೆಸ್ಟ್ ಸರ್ಫೇಸ್ ಇನ್ ದ ವರ್ಲ್ಡ್ ಅಂತ ಹೇಳಿ ಗುರುತಿಸ್ಕೊಂಡೈತಿ. ಆಮೇಲೆ ಬಾಳೆ ಎಲೆ ಒಳಗೆ ಊಟ ಮಾಡೋದ್ರಿಂದ ಜೀರ್ಣಕ್ರಿಯೆ ಬಹಳ ಸುಲಭವಾಗ್ತೈತಿ. ಯಾಕಪ್ಪ ಅಂತಂದ್ರೆ ಬಾಳೆ ಎಲೆ ಮೇಲೆ ಊಟ ಮಾಡೋದ್ರಿಂದ ಲಾಲಾಜಲ ಹೆಚ್ಚು ಬರ್ತೈತಿ, ಊಟ ಚೆನ್ನಾಗಿ ಮಿಶ್ರಣ ಆಕೈತಿ, ಹೊಟ್ಟೆ ಸುಲಭವಾಗಿ ಜೀರ್ಣ ಆಗ್ತೈತಿ. ಅದಕ್ಕೆ ದೇವಸ್ಥಾನದಾಗ ಪ್ರಸಾದ ಆಗಲಿ ಊಟ ಆಗಲಿ ಬಾಳೆ ಎಲೆ ಮೇಲೆ ಕೊಡ್ತಾರೆ. ಆಮೇಲೆ ಬಾಳೆ ಎಲೆ ಒಳಗೆ ಊಟ ಮಾಡೋದ್ರಿಂದ ನಾವು ಯಾವಾಗ ಕೈಯಿಂದನೇ ಊಟ ಮಾಡ್ತೀವಿ. ಸೊ ಹಂಗೆ ಮಾಡುವಾಗ ಕೈ ಮತ್ತು ಮೆದುಳಿಗೆ ಡೈರೆಕ್ಟ್ ಸಂಪರ್ಕ ಆಗ್ತೈತಿ. ಕೈಯಿಂದ ಊಟ ಮಾಡೋಕೆ ಶುರು ಮಾಡಿದ್ವಿ ಅಂತಂದ್ರೆ ನರಗಳು ಆಕ್ಟಿವೇಟ್ ಆಗ್ತಾವ ಮತ್ತು ಮೆದುಳಿಗೆ ಒಂದು ಸಿಗ್ನಲ್ ಹೋಗ್ತೈತಿ, ಊಟ ಈಗ ಶುರು ಆಗ್ತ ನೋಡಪ್ಪ ಅಂತೇಳಿ. ಆವಾಗ ಅದೇ ಟೈಮಿಗೆ ಜೀರ್ಣಕ್ರಿಯೆಗೆ ಬೇಕಾಗುವಂಥ ಎಂಜೈಮ್ಗಳು ಸರಿಯಾದ ಸಮಯಕ್ಕೆ ಬಿಡುಗಡೆ ಆಗ್ತವೆ. ಆಮೇಲೆ ಬಾಳೆ ಎಲೆ ಊಟ ಮಾಡೋದ್ರಿಂದ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಬೆನಿಫಿಟ್ಸ್ ಏನೇನಪ್ಪ ಅಂದ್ರೆ ಇದು ಪರಿಸರ ಸ್ನೇಹಿ ಐತಿ. ಇದ್ರೊಳಗಡೆ ಪ್ಲಾಸ್ಟಿಕ್ ಇಲ್ಲ, ತೊಳೆಯೋ ಅಗತ್ಯ ಇಲ್ಲ, ಮತ್ತು ಇದು 100% ಬಯೋಡಿಗ್ರೇಡೇಬಲ್. ಅಂದ್ರೆ ಇದನ್ನು ತಿಂದು ನೀವು ಬಿಸಾಕಿದ್ರಿ ಅಂದ್ರೆ ಇದು ಗೊಬ್ಬರ ಆಗಿ ಮತ್ತು ಬೇರೆ ಗಿಡಕ್ಕೂ ಹಾಕಬಹುದು. ಆಮೇಲೆ ಇದ್ರಾಗ ಊಟ ಮಾಡೋದ್ರಿಂದ ಆಹಾರ ರುಚಿ ಅಂತೂ ಆಗೇ ಆಗ್ತೈತಿ. ಅದಕ್ಕೆ ಭಾಳ ಜನ ಹೇಳ್ತಾರೆ ಬಾಳೆ ಎಲೆ ಮೇಲೆ ಊಟ ಮಾಡೋದ್ರಿಂದ ರುಚಿನೇ ಬೇರೆ ಇತ್ತು ನೋಡಪ್ಪ ಅಂತೇಳಿ. ಬಾಳೆ ಎಲೆ ಊಟ ಮಾಡೋದು ಕೇವಲ ಬರೀ ಸಂಪ್ರದಾಯ ಅಲ್ಲ, ಅಥವಾ ಇದು ಹಳೆಯವರು ನಂಬ್ಕೊಂಡಿರುವಂಥ ಮೂಢನಂಬಿಕೆನೂ ಅಲ್ಲ. ಇದು ಪ್ರಾಕೃತಿಕವಾಗಿ ಬಂದಿರುವಂಥದ್ದು, 1000 ವರ್ಷಗಳಿಂದ ಟೆಸ್ಟ್ ಮಾಡಿರುವಂಥ ವಿಧಾನ ಇದು. ಸೊ ಹಿಂಗಾಗಿ ಬಾಳೆ ಎಲೆ ಮೇಲೆ ಊಟ ಮಾಡೋದ್ರಿಂದ ಆರೋಗ್ಯಕ್ಕೂ ಚಲೋ, ಪರಿಸರಕ್ಕೂ ಚಲೋ, ಜೀರ್ಣಕ್ರಿಯೆಗೂ ಚಲೋ. ಅದರಿಂದ ಮುಂದಿನ ಸಲ ಬಾಳೆ ಎಲೆ ಮೇಲೆ ಊಟ ಮಾಡಿದಾಗ ಇದು ಸಂಪ್ರದಾಯ ಅಲ್ಲ, ಸೈನ್ಸ್ ಅಂತ ನೆನಪಿಟ್ಕೊಂಡು ಊಟ ಮಾಡ್ರಿ ಮತ್ತು ಊಟನ ಎಂಜಾಯ್ ಮಾಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ.